ಸೊ ಹೆಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಚೆನ್ನಾಗೇ ಇರ್ತೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಇವತ್ತೇನೆಂದರೆ ಎಲ್ಲ ತಮ್ಮನೇ ನೋಡಿದಿರಲ್ಲ, ಇವತ್ತು ಟೊಮೆಟೊ ಬಾತ್ ರೆಸಿಪಿ. ಅದು ಯಾವ ಥರ ಮಾಡ್ತೀವಿ, ಏನು ಮಾಡ್ತೀವಿ, ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅಂತ ಎಲ್ಲ ಕಂಪ್ಲೀಟ್ ತೋರಿಸ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಟೊಮೊಟೊ ಬಾತಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನೆಂದರೆ ಫಸ್ಟು ಎಣ್ಣೆ, ಅದಾದಮೇಲೆ ಕರ್ಬೇವಿನ ಸೊಪ್ಪು, ಆಮೇಲೆ ಬಟಾಣಿ, ಆಮೇಲೆ ಖಾರದ ಪುಡಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ, ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪಲಾವ್ ಎಲೆ, ಆಮೇಲೆ ಮೇನ್ ಬಂದೆ ನಮ್ಮ ಮೇನ್ ಡಿಶ್ ಆದಂಥ ಡಿಶ್ ಅಲ್ಲ ಇಂಗ್ರೀಡಿಯೆಂಟ್ಸು ಟೊಮೆಟೊ, ಆಮೇಲೆ ಅಕ್ಕಿ, ಆಮೇಲೆ ಬಂದು ಧನಿಯಾ ಮತ್ತು ಮೆಂತೆ ಪುಡಿ ಮಾಡ್ಕೊಂಡಿರೋದು ಅಂದರೆ ಪೌಡ್ರು, ಆಮೇಲೆ ಇದು ಬಂದು ಚಕ್ರ ಮೊಗ್ಗು, ಚಕ್ಕೆ ಮತ್ತು ಲವಂಗ. ಇದೇನು ನೋಡ್ತಾ ಇದ್ದೀರಾ, ಇದಿಷ್ಟು ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಐಟಮ್ಸ್ ಯಾವುದ್ಯಾವ್ದು ಹಾಕೋದಂತ. ಈಗ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ, ನನಗೆ ಗೊತ್ತು. ನೀವು ಕೂಡ ಮನೇಲಿ ಮಾಡ್ಕೊಳ್ರಿ, ತಿನ್ಕೊಳ್ರಿ ಅಂತ ಹೇಳ್ತಾ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಫಸ್ಟ್ ಬಂದು ಎಣ್ಣೆ, ಆಮೇಲೆ ಸ್ವಲ್ಪ ಸಾಸಿವೆ ಹಾಕೋಬೇಕು. ಸಾಸಿವೆನೂ ಇಲ್ಲಿದೆ ತೊಗೊಂಡಿದ್ದೀವಿ, ತೋರಿಸ್ಲಿಲ್ಲ ಆದರೆ ಸಾಸಿವೆ ಇದನ್ನು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊತಾ ಇರಿ. ಎಸ್, ಈಗ ಕಾದಿದೆ ಎಣ್ಣೆ ಮತ್ತು ಸಾಸಿವೆ ಎಲ್ಲ ಸರಿಯಾಗಿದೆ. ಈಗ ನೆಕ್ಸ್ಟು ಕರಿಬೇವು ಸೊಪ್ಪು, ಆಮೇಲೆ ಈಗ ಹಸಿಮೆಣಸಿನ್ಕಾಯಿ ಮತ್ತು ಪಲಾವ್ ಎಲೆ ಮತ್ತು ಈರುಳ್ಳಿ ಎತ್ಕೊಂಡಿರೋದು ಇದಿಷ್ಟು ಹಾಕೋಣ. ಆಮೇಲೆ ಚಕ್ಕೆ, ಚಕ್ರ ಮೊಗ್ಗು ಮತ್ತು ಲವಂಗ ಇವೆಲ್ಲ ಎಲ್ಲ ಮಿಕ್ಸ್ ಮಸಾಲೆ, ಹೋಮ್ಮೇಡ್ ಮಸಾಲೆ ಇವೆಲ್ಲ. ಇದಾದಮೇಲೆ ಮೈನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇನ್ನು ಎಷ್ಟು ಬೇಕಷ್ಟೇ, ಜಾಸ್ತಿ ಬೇಕಾದ್ರೆ ಜಾಸ್ತಿ, ಸ್ವಲ್ಪ ಬೇಕಾದ್ರೆ ಸ್ವಲ್ಪ. ಆಮೇಲೆ ಬಟಾಣಿ, ಹಸಿ ಬಟಾಣಿ, ನೀವು ಬೇಕಾದ್ರೆ ಇದಕ್ಕೆ ಸೋಯಾಬೀನ್ ಕೂಡ ಆ್ಯಡ್ ಮಾಡ್ಕೋಬೋದು. ಅದನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೋಯಾಬೀನ್ ಆ್ಯಡ್ ಮಾಡೋದು ಮಸ್ತ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲು. ಈಗ ಟೊಮೆಟೊ ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸ್. ಅಕ್ಕಿನ ಒಂದೆರಡು ಸರಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ ಮುಂಚೆನೇ, ಆಮೇಲೆ ಗಡಿ ಬಿಡಿ ಮಾಡ್ಕೊಂಬಿಟ್ವಿ. ಆಮೇಲೆ ಖಾರದ ಪುಡಿ ಮತ್ತು ನಾವು ಪೌಡ್ರ್ ಮಾಡ್ಕೊಂಡಿದ್ದು ಏನೇನಂತ ಹೇಳಿದ್ದೀನಿ ಆದಷ್ಟು ಖಾರದ ಪುಡಿ, ನೀವು ಖಾರ ಜಾಸ್ತಿ ತಿನ್ನೋದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ, ಇಲ್ಲ ಕಮ್ಮಿನೇ ಹಾಕ್ಕೊಳ್ರಿ. ಈ ಪೌಡ್ರು ಗೊತ್ತಾಯ್ತಲ್ಲ, ಮೆಂತೆ ಮತ್ತು ಧನಿಯಾ ಪೌಡ್ರು, ಧನಿಯಾ ಕಾಳಿಂದ ಪೌಡ್ರು. ಇದಿಷ್ಟನ್ನು ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಸ್ವಲ್ಪ ಹೊತ್ತು. ಅದಾದಮೇಲೆ ಏನೇನು ಹಾಕ್ಬೇಕಂತ ಮತ್ತೆ ಹೇಳ್ತೀನಿ. ಈಗ 2 ನಿಮಿಷ ಇದಿಷ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ತಾ ಇದ್ದೀರಲ್ಲ, ಒಳ್ಳೆ ಸ್ಮೆಲ್ ಅಂತ ಬರ್ತಿದೆ. ಇವಾಗ ಅಕ್ಕಿ ಹಾಕೊಳ್ಳೋಣ. ಇವಾಗ ಇದಿಷ್ಟು ಅಕ್ಕಿ ಹಾಕೊಂಡು ಕ್ಲೀನಾಗಿ ಎಲ್ಲ ಗೂರಾಡ್ಕೊಂಡು ಅಂದರೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕೊಬೇಕು. ಇವಾಗ ಫಸ್ಟು ಪುದೀನ ಮತ್ತು ಕೊತ್ತಂಬರಿ, ಇದನ್ನು ಇವಾಗಲೇ ಹಾಕ್ಕೊಳ್ರಿ, ಲಾಸ್ಟಿಗೆ ಹಾಕೊಂಡ್ರೆ ಸರಿ ಬರೋಲ್ಲ, ಇವಾಗಲೇ ಹಾಕ್ಕೊಳ್ರಿ. ಇದಿಷ್ಟು ಆದಮೇಲೆ ನೀರು, ನೀವು ಎಷ್ಟು ಅಕ್ಕಿ ತಂದಿರ್ತಿರಲ್ಲ ಅದ್ರದ್ದು 2ರಷ್ಟು ನೀರು ಹಾಕ್ಕೊಳ್ರಿ. ನೀರಾದಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 2-3 ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ರಿ, ಯಾಕಂದರೆ ಮಸಾಲೆ ಹಿಡಿಬೇಕಲ್ಲ ಕ್ಲೀನಾಗಿ, ಹಾಗಾಗಿ. ಆಮೇಲೆ ಉಪ್ಪು ಮರ್ತ್ಬಿಟ್ಟಿದ್ದೀರಾ, ಮೇನ್ ಉಪ್ಪು ಹಾಕ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಇನ್ನೊಂದು ಸ್ವಲ್ಪ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ರಿ. ಟೇಸ್ಟ್ ಚೆನ್ನಾಗಿ ಇರಬೇಕಂದ್ರೆ ಸ್ವಲ್ಪ ಮೀಡಿಯಮಲ್ಲಿ ನಿಮಗೆ ಎಷ್ಟು ಬೇಕಷ್ಟು ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುಕ್ಕರ್ ಕ್ಯಾಪ್ನ ಮುಚ್ಚಿ ಒಂದು 2-3 ವಿಜಿಲ್ ಹೊಡಿಸ್ರಿ. 2 ಸಾಕು. ಅದಾದಮೇಲೆ ಮತ್ತೆ ತೋರಿಸ್ತೀನಿ ಬನ್ನಿ ಗಾಯ್ಸ್. ಗಾಯ್ಸ್ ಸ್ಮೆಲ್ಲೇ ಗಮ್ಮಂತಿದೆ. ಈ ಟೇಸ್ಟ್ ಯಾವ ಥರ ಇರ್ಬೋದು ಹೇಳಿ ನೋಡೋಣ. ಗೈಸ್ ಈಗ ತೆಗಿತಾ ಇದ್ದೀವಿ. ಗಸ್ ಗಮ್ ಅಂತಿದೆ.
ಅಂಗಡಿ ಅಕ್ಕಿ ಹಾಕಿದ್ರೆ ಒಂಚೂರು ಟೇಸ್ಟ್ ಚೆನ್ನಾಗೆ, ರೇಷನ್ ಅಕ್ಕಿ ಹಾಕಿದ್ರೆ ಚೆನ್ನಾಗಿ. ಗೈಸ್ ಈಗ ರೆಡಿಯಾಗಿದೆ ನಮ್ಮ ಟೊಮೆಟೊ ಬಾತ್ ಗೈಸ್. ಈಗ ಟೇಸ್ಟ್ ನೋಡೋಣ ಬನ್ನಿ. ಬಿಸಿ ಬಿಸಿಯಾಗಿದೆ. ಈಗ ಟೇಸ್ಟ್ ಚೆನ್ನಾಗಿದೆ ಗೈಸ್. ನೀವು ಕೂಡ ಮನೇಲಿ ಮಾಡಿರಿ, ಸೂಪರಾಗಿ ಬಂದಿದೆ. ನಾನು ಸ್ವಲ್ಪ ಟೊಮೆಟೊ ಎಲ್ಲ ಎತ್ತಿರ್ತೀನಿ. ಚೆನ್ನಾಗಿ ಬಂದಿದ್ದಾವೆ ಟೇಸ್ಟ್ ಎಲ್ಲ, ಮತ್ತು ಅಲ್ಟಿಯಾಗಿ ಬಂದಿದೆ. ಸ್ವಲ್ಪ ಖಾರ ನೀವು ಜಾಸ್ತಿ ಹಾಕ್ಕೊಳ್ರಿ, ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ. ಸ್ಪೈಸಿ ಬೇಕಂದ್ರೆ ಸ್ವಲ್ಪ ಖಾರ ಇರಲಿ. ಚೆನ್ನಾಗಾಗಿದೆ ಇವಾಗ. ಮತ್ತು ನೆಕ್ಸ್ಟು ವಿಡಿಯೋದಲ್ಲಿ ಅಂದರೆ ಕುಕ್ಕಿಂಗ್ ವಿಡಿಯೋದಲ್ಲಿ ಬೇರೆ ಏನು ರೆಸಿಪಿ ಮಾಡೋಣ ಇಲ್ಲ ಕಮೆಂಟ್ಸ್ ಹಾಕ್ರಿ. ನಮ್ಮ ಅಮ್ಮನೂ ಇಲ್ಲೇ ಇದೆ, ಕಾಯ್ತೈತೆ ಪಾಪ ಟೇಸ್ಟ್ ಯಾವ ಥರ ಬಂದಿದೆ ಏನಂತ ನೋಡಿ. ಸ್ವಲ್ಪ ಶೈ ಆಗಿದ್ದಾರೆ ನನಗಿಂತನೂ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಂಟಿಲ್ ಟೇಕ್ ಕೇರ್, ಬೈ ಬೈ ಗೈಸ್.